ಇಟ್ಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 9:30 ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಖುಷಿ ಖುಷಿಯಾಗಿ ಹ್ಯಾಪಿಯಾಗಿ ನಿಮ್ಮ ಫ್ಯಾಮಿಲಿ ಜೊತೆ ಹಬ್ಬ ಸೆಲೆಬ್ರೇಷನ್ ಮಾಡಿ. ಸ್ನಾನ ಆಯಿತು, ಇವಾಗ ರೆಡಿಯಾಗಿ ದೀಪ ಹಚ್ಚಿ ಒಂದು ಕಡೆ ಹೋಗಬೇಕು. ಸೊ ಆಮೇಲಿಂದ ಹೇಳ್ತೀನಿ ಎಲ್ಲಿ ಅಂತ. ಮಕ್ಕಳು ಆಟಾಡ್ತಾ ಇದ್ದಾರೆ. ಕೃತು ಬಾ, ರೆಡಿಯಾಗು ನೀನು. ಅವರೆಲ್ಲ ಕಳಿಸು, ಬಾ ರೆಡಿಯಾಗು. ನಾವು ಹೋಗ್ಬೇಕಲ್ಲ ಇವಾಗ, ಬೀಗ ಹೋಗ್ಬೇಕಲ್ಲ. ಎಲ್ಲ ಬನ್ನಿ, ವಿಶ್ ಮಾಡಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ನಡಿ ಕೃತು, ಇವಾಗ ರೆಡಿ ಆಗ್ಬೇಕು. ಕೃತುಗ್ ರೆಡಿ ಮಾಡ್ತೀನಿ ಅವನು. ಮಲ್ಲಿ ಫ್ರೆಂಡ್ಸ್, ಇವಾಗ ನಮ್ಮ ಕೃತಜ್ಞಂಗೆ ರೆಡಿ ಮಾಡ್ತಾ ಇದೀವಿ ನಾವು. ಕೊಡವನು ಅವರು ನನ್ನ ತಂಗಿಗೆ ಥ್ಯಾಂಕ್ ಯು ಅವನು. ಈ ಚೌಲಿ ಹಾಕೋಣ ಅಂತ ಹೇಳಿ ಗೈಸ್, ಕೃತುಗೆ ಒಂದೊಂದು ಇದು ಥ್ಯಾಂಕ್ ಯು ಅವನು. ಕೂದಲು ಹಾಕಕ್ಕೆ ಎಲ್ಲ ತಿರುಗೋ ಕಡೆ. ಚಾಂದು ನನ್ನ ತಂಗಿ ಹೇರ್ ಸ್ಟೈಲ್ ಮಾಡು ಮುಗಿಗೆ ಅಂದು, ಅದಕ್ಕೆ ಹಾಕೋಣ ಅಂತ ಹೇಳಿ ರಂಜು ಮನೆ ಇತ್ತು ತರಿಸ್ಕೊಂಡಿದ್ದೀನಿ. ನಮ್ಮ ಹತ್ರ ಇರಲಿಲ್ಲ. ಮಿಡಿ ಹಾಕೋ ಮಗನು. ಇನ್ನೇನಂತಾರೆ, ನೀನ್ ರೆಡಿ ಆಗೋದಿಲ್ವಾ? ಹೌದಾ, ಸರಿ. ಏನ್ ತಿಂಡಿ ತಿಂದ್ರೆ? ತಿರುಗೋ ಆ ಕಡೆ, ತಿರುಗೋದು. ತಿಂತೀಯ ಪಲಾವ್ ತಿಂತೀಯಾ? ಹಾಕೊಡೋಣ. ಫ್ರೆಂಡ್ಸ್, ಈ ಡ್ರೆಸ್ ಬಗ್ಗೆ ತುಂಬಾ ಜನ ಕಮೆಂಟ್ ಹಾಕಿದ್ರಿ. ಚೆನ್ನಾಗೈತೆ ಕೃತು ಡ್ರೆಸ್, ಚೆನ್ನಾಗೈತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಆರೆಂಜ್ ಕಲರ್ ಅಂತೂ ಕೃತು ಹತ್ರ ಒಂದು ಡ್ರೆಸ್ಗಳು ಕೂಡ ಇರಲಿಲ್ಲ. ಸಕ್ಕತ್ತಾಗಿರೋದಂತೂ ಸತ್ಯ. ಸೊ ಡ್ರೆಸ್ ಅಂತೂ ಸಕ್ಕತ್ತಾಗೈತೆ. ಸೊ ನನ್ನ ಮಗಳಿಗೆ ದೃಷ್ಟಿನೂ ತೆಗಿಬೇಕು ಸಂಜೆ ಮೇಲೆ, ಎಲ್ಲಾರ್ದು ಕಣ್ಣಾಗ್ಬಿಟ್ಟಿರುತ್ತೆ. ನನ್ನ ಟ್ರೈಪರ್ ಬೇರೆ ಮುರಿದೋಗ್ಬಿಟ್ಟೈತೆ ಗೈಸ್. ಅದು ಮೊಬೈಲ್ ಹಾಕತ್ತವೇನೆ, ಅದು ಬೇರೆ ಕರೆಕ್ಟಾಗಿ ವರ್ಕ್ ಆಗ್ತಾ ಇಲ್ಲ. ಮತ್ತು ದೀಪ ಹಚ್ಬೇಕಿತ್ತು. ನಾವು ಹಾಗೆ ಚಾಂದು ಅವರ ಮನೆಗೆ ಹೋಗ್ಬೇಕಿತ್ತು, ಹಾಗೆ ನಮ್ಮ ಮನೆಗೆ ಹೋಗ್ಬೇಕಿತ್ತು. ಫುಲ್ ಬ್ಯುಸಿ ಫ್ರೆಂಡ್ಸ್. ಈ ಥರ ಕೃತಿಗೆ ಬಳೆನ ಸೆಟ್ ಮಾಡಿದ್ದೀನಿ. ಇದು ಮನೆಯಲ್ಲೇ ಇತ್ತು. ಸೊ ಈ ಥರ ಅದು ಗೋಲ್ಡ್ ಕೂಡ ಡಿಸೈನ್ ಇದೆಯಲ್ಲ, ಹಾಗಾಗಿ ಮಧ್ಯಕ್ಕೆ ಈ ಥರ ಗೋಲ್ಡ್ ಹಾಕಿದ್ದೀನಿ. ಫುಲ್ಲು ಬ್ಯುಸಿ, ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ಗಳನ್ನ ಅಷ್ಟೇ ತೊಗೊಂಡಿದ್ದೀನಿ ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ. ನಾನು ರೆಡಿನೇ ಆಗಿರಲ್ಲ. ಫಸ್ಟು ಕೃತಿಗೆ ರೆಡಿ ಮಾಡಿಬಿಟ್ಬಿಟ್ರೆ ಆಮೇಲಿಂದ ನಾನು ರೆಡಿ ಆಗ್ಬೋದು ಅಂತ. ಅಮ್ಮ ಫಸ್ಟ್ ದೀಪ ಹಚ್ಚು ಅಂತಿತ್ತು. ನಾನು ಒಟ್ಟಿಗೆ ರೆಡಿ ಆಗಿಬಿಟ್ಟು ದೀಪ ಹಚ್ಚಿದ್ರೆ ಹೋಗೋಕ್ಕೆ ಸರಿ ಆಗುತ್ತೆ ಅಂತ ಹೇಳಿ ಫಸ್ಟ್ ರೆಡಿ ಆಗ್ತಾಯಿದ್ದು. ಹಾಗೆ ಅಪ್ಪಾಜಿನೂ ಕೂಡ ಸ್ನಾನ ಮಾಡ್ಕೊಬಂದ್ಬಿಟ್ಟು ರೆಡಿ ಆಯಿತು. ಅಮ್ಮ ಏನು ಬರಲ್ಲ, ನಾವುಗಳು ಮಾತ್ರ ಹೋಗೋದು. ಬಳೆ ಅಂತೂ ಸಖತ್ತಾಗಿ ಕಾಣ್ತಾಯಿದ್ದು, ಸೂಪರಾಗಿ ಕಾಣ್ತಾಯಿದ್ದು. ನನಗಂತೂ ಫುಲ್ ಇಷ್ಟ ಆಗೋಯಿತು. ಕೃತಿನೂ ಕೂಡ ಫುಲ್ ಹ್ಯಾಪಿಯಾಗಿದ್ದಾಳೆ. ನೀವು ನೋಡ್ತಾ ಇರ್ಬೋದು ಹೇಗೆ ಆಡ್ತಾ ಇದ್ದಾಳೆ ಅಂತ. ಮತ್ತು ಹೇಳಿದ ಮತ್ತು ಕೇಳ್ತಾನೆ ಇರಲಿಲ್ಲ. ಒಂದು ಸ್ವಲ್ಪ ಕ್ರೀಮ್ ಹಾಕಿದೆ. ನನ್ನ ಕ್ರೀಮ್ ಖಾಲಿ ಹೋಗ್ಬಿಟ್ಟಿತ್ತು. ಸ್ವಲ್ಪ ಕ್ರೀಮ್ ಹಾಕಿ ಪೌಡ್ರ್ ಥರ ಇತ್ತು, ಲ್ಯಾಕ್ಮಿದೋ ಏನೋ, ಅದನ್ನು ಸ್ವಲ್ಪ ಹಾಕಿಬಿಟ್ಟು ಫೈನಲಿ ಲಿಫ್ಟಿಗೆ ಹಾಕ್ತಾಯಿದ್ದೆ. ಇನ್ನು ಹಣ್ಬಟ್ಟು ಹಾಕಬೇಕು, ಹೇರ್ ಸ್ಟೈಲ್ ಮಾಡಬೇಕು, ತುಂಬ ಕೆಲಸ ಇದೆ. ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಅಪ್ಪಾಜಿ ಅಮ್ಮನೂ ತಿಂಡಿ ತಿಂದರು. ಅಪ್ಪಾಜಿ ಸ್ನಾನಕ್ಕೆ ಹೋಗಿತ್ತು ಅಥವಾ ಸ್ನಾನದಿಂದ ಬಂದಿದ್ದೆ. ಯಾಕಂದ್ರೆ ಫುಲ್ ಗಮನ ಎಲ್ಲ ಕೃತು ಮೇಲೆ ಇತ್ತು. ಹಾಗೆ ಟೈಮ್ ಆಗ್ತಾಯಿತ್ತು. ಅವಳು ರೆಡಿ ಮಾಡೋದೇ ತುಂಬ ಹೊತ್ತಾಯಿತು. ಹೆಚ್ಚು ಕಡಿಮೆ ಅವಳಿಗೆ ಒಂದು 40 ಮಿನಿಟ್ಸ್ ಅವಳೊಬ್ಬಳನ್ನೇ ರೆಡಿ ಮಾಡಿದ್ದೀನಿ. ನಾನಾದರೆ 5 to 10 ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡ್ತೀನಿ. ನಂದು ಹೇರ್ ಸ್ಟೈಲ್ ಏನೂ ಇರಲ್ಲ, ಯಾವಾಗಲೂ ಒಂದೇ ರೀತಿ ಇರುತ್ತೆ. ಬಟ್ ಮಕ್ಳಿಗೆ ಮೇಕಪ್ ಮಾಡೋದು ಎಲ್ಲ ಮ್ಯಾಚ್ ಮಾಡೋದು ಅಂತ ಹೇಳಿದ್ರೆ ತುಂಬ ಅಂದರೆ ತುಂಬ ಕಷ್ಟ ಗೈಸ್. ಲಿಫ್ಟಿಗೆ ಹಾಕಿಸ್ಕೋತಾ ಇರಲಿಲ್ಲ, ಬಾಕಿನಾಗೆಲ್ಲ ಅವಳೇ ಹಾಕಿಸ್ಕೋತಾಳೆ. ತುಟಿನ ಇದು ಮಾಡಿ ಅಂದರೆ ನಾನು ಹೇಗೆ ಹೇಳ್ತೀನಿ ಅದಕ್ಕೆ ಉಲ್ಟಾ ಮಾಡೋಳು. ನನಗೆ ಫುಲ್ ಸಿಟ್ಟೇ ಹತ್ಬಿಡ್ತು. ಯಾಕಂದರೆ ಇನ್ನೂ ಕೆಲಸಗಳಾಗಿಲ್ಲ, ಎರಡೆರಡು ಹತ್ರಕ್ಕೆ ಹೋಗಬೇಕು, ಹೋಗಿ ಎಲ್ಲೂ ಉಳ್ಕೊಳ್ಳೋ ಆಗಿಲ್ಲ, ವಾಪಸ್ ಬರಬೇಕು. ನಾನು ಬೆಳಗ್ಗೆ ಡ್ಯೂಟಿಗೆ ಹೋಗಬೇಕು. ಇವಳು ಬೇರೆ ಬೇಗ ರೆಡಿನೇ ಮಾಡಿಸ್ಕೊತಾ ಇಲ್ಲ. ಹಬ್ಬ ಬೇರೆ ಹೊಡೆಯೋ ಆಗಿಲ್ಲ. ಬಟ್ ಅದ್ಲಿಸ್ತಾ ಇದೆ ನೋಡಿ, ನಾನು ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೂ ಅವಳು ಕೇಳ್ತಾ ಇರಲಿಲ್ಲ, ಫುಲ್ ಹಠ ಮಾಡ್ತಾಯಿದ್ಲು. ಅವಾಗ ನನಗೆ ಸಿಟ್ಟತ್ತಿದಂತೂ ನಿಜ. ನನಗೆ ಇನ್ನೂ ಅರ್ಧ ರೆಡಿ ಆಗಿಲ್ಲ ಅಷ್ಟೇ, ಸಖತ್ತಾಗಿ ಕಾಣ್ತಾವಳೆ ಅಂತ ಫೀಲ್ ಆಗ್ತಾಯಿತ್ತು. ಇನ್ನು ಫುಲ್ ರೆಡಿ ಆದರೆ ಹೇಗೆ ಕಾಣ್ತಾಳೆ ಅಂತ ಹೇಳಿ ನನಗೆ ಒಂಥರ ಕ್ಯೂರಿಯಾಸಿಟಿ ಇತ್ತು, ಯಾವ ಥರ ಬರ್ಬೋದು ಕೃತು ಇವತ್ತು ಡ್ರೆಸ್ಸು ಮೇಕಪ್ಪು ಎಲ್ಲ ಅಂತ ಹೇಳಿ. ನೀವು ನೋಡ್ತಾ ಇರ್ಬೋದು ಬಳೆ ಎಲ್ಲ ಹೇಗೆ ತೋರಿಸ್ತಾ ಇದ್ದಾಳೆ ಅಂತ. ಸಖತ್ತಾಗಿ ಕಾಣ್ತಾ ಇತ್ತು. ಫುಲ್ಲು ಒಂಥರ ಮದುವೆಗೆ
ರೆಡಿ ಆಯ್ತಾಳಲ್ಲ ಆ ಥರನೇ ರೆಡಿ ಆದಳು ಫೈನಲಾಗಿ ನೋಡಿದಾಗ. ಬಟ್ ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟು ಗ್ರ್ಯಾಂಡಾಗಿ ರೆಡಿ ಮಾಡಿದ್ದು ನಮ್ಮ ಅಣ್ಣನ ಮದುವೆ ಬಿಟ್ಟರೆ ಇದೇ ಫಸ್ಟು ಅನಿಸುತ್ತೆ. ಹೋದ ಸಲ ನಮ್ಮ ಅಜ್ಜಿ ಅವರು ಡೆತ್ ಆಗಿದ್ದರು, ಒಂದು ವಾರ ಆಗಿತ್ತು. ಹಾಗಾಗಿ ಏನು ಫುಲ್ಲು ಡ್ರೆಸ್ ಮಾಡಿರಲಿಲ್ಲ. ಈ ಸಲನೇ ಫುಲ್ಲು ಗ್ರ್ಯಾಂಡಾಗಿ ಅಂದರೆ ಗ್ರ್ಯಾಂಡಾಗಿ ಮಾಡ್ತಾ ಇರೋದು. ನನಗಂತೂ ಒಂಥರ ಎಕ್ಸೈಟ್ ಆಗಿದ್ದೆ. ನಾವುಗಳು ಹಬ್ಬಗಳಲ್ಲಿ ರೆಡಿ ಆಯ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಮಕ್ಕಳುಗಳಂತೂ ನೋಡೋದೇ ಚೆಂದ. ಅದರಲ್ಲೂ ಹೆಣ್ಮಕ್ಳು ಬಟ್ಟೆಗಳನ್ನ ಒಂದೊಂದು ಡ್ರೆಸ್ಗಳು ನೋಡಿದ್ರೂ ಒಂದೊಂದು ಥರ ಚೆನ್ನಾಗೈತೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರ್ತವೆ. ಸೊ ಸೆಕೆಂಡ್ ಸರ ಹಾಕ್ತಾಯಿದ್ದೀನಿ. ಇದು ನೆಕ್ಲೆಸಲ್ಲಿ ಚಿಕ್ಕಪೇಟೆಗೆ ಹೋದಾಗ ನಾನು ನೆಕ್ಲೆಸಲ್ಲಿ ಒಂದು ನೆಕ್ಲೆಸಲ್ಲಿ 2 ಸರ ಮಾಡಿಸಿದ್ದೆ. ಆ ಕೊಂಡ್ಲು ಬಿಚ್ಚಿಸ್ಬಿಟ್ಟು ಇದೇ ಒಂದು ಸರ ಮಾಡಿಸಿದ್ದೆ, ಮುತ್ತಿನ ಥರ ಮಣಿಗಳನ್ನ ಹಾಕಿಸ್ಬಿಟ್ಟು. ಅದು ಮ್ಯಾಚ್ ಆಗುತ್ತೆ ಅಂತ ಹೇಳಿ ಅದನ್ನು ಹಾಕ್ತಾಯಿದ್ದೀನಿ. ಫಸ್ಟು ನಮ್ಮಮ್ಮ ಬೇಡ, ಅದು ಫಸ್ಟ್ನೇದೇ ಸಾಕು, ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತು. ಕೃತನ್ ಕೇಳಿದೆ, ಇಲ್ಲ ಇದು ನನಗೆ ಬೇಕು ಅಂದ್ಲು. ಆ್ಯಂಡ್ ನನಗೂ ಕೂಡ ಚೆನ್ನಾಗಿ ಕಾಣಿಸ್ತಿದೆ ಅನ್ನಿಸ್ತು. ಹಾಕ್ಕೊಳ್ಳೋದೇ ಅಪರೂಪ ಅಲ್ವ. ಆ್ಯಂಡ್ ನಾನು ಹಾಕ್ಕೊಂಡೇ ಇಲ್ಲ, ಯಾವಾಗ ಹಾಕೋತೀನೋ ಗೊತ್ತಿಲ್ಲ. ಫಸ್ಟ್ ಏನೇ ಇದ್ರೂ ಮಗ್ಳಿಗೆ ಹಾಕ್ಬಿಟ್ಟು ಆಮೇಲಿಂದ ನಾನು ಹಾಕ್ಕೊಳ್ಳೋದು. ಇನ್ನೊಂದು ಸರ ಇದೆಯಲ್ಲ ಅದನ್ನು ಅಷ್ಟೇ ಕೃತಿಗೆ ಹಾಕಿಸಿ ಅದಾದಮೇಲೆ ನಾನು ಹಾಕ್ಕೊಳ್ಳೋಣ ಅಂತ ಹೇಳಿ ಅದನ್ನು ಸರಗಳೆಲ್ಲ ಮಾಡಿಸ್ಕೊಬಂದು ಇಟ್ಟಿರೋದು. ನಾನು ಹಾಕೇ ಇಲ್ಲ. ಫಸ್ಟ್ ನನ್ನ ಮಗಳಿಗೆ ಹಾಕ್ತೀನಿ, ಆಮೇಲಿಂದ ನಾನು ಹಾಕೋತೀನಿ. ಅಮ್ಮ ಬೇಡ ಅಂದ್ರೂ ನಾನು ಹಾಕಿದೆ. ಅಂತ ಕೃತೂ ನನಗೆ ಬೇಕು ಅಂತ ಹೇಳಿದ್ಲು. ಬಟ್ ಹಾಕೋದೇನೋ ಹಾಕ್ತೆ ಗೈಸ್, ಆದರೆ ಗೋಲ್ಡ್ ಅಲ್ವಾ, ಭಯ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ. ಬಿಕಾಸ್ ಅವರು ಥ್ರೆಡ್ನ ಲೋ ಕ್ವಾಲಿಟಿ ಥ್ರೆಡ್ ಹಾಕಿದ್ದಾರೆ. ಸೊ ಅದನ್ನು ನಾನು ಚೇಂಜ್ ಮಾಡ್ಕೋಬೇಕಾಗತ್ತೆ. ಪಾಪುನ ರಂಜನ್ ಮನೆಗೆ ಕಳಿಸ್ತೆ, ಚೌಲಿ ಹಾಕಿಸ್ಕೊಂಡು ಸ್ವಲ್ಪ ಮುಂದೆ ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳಿ ಅಂತ. ಅಪ್ಪು ಮತ್ತು ರಿಬ್ಬನೆಲ್ಲ ಬೇಕು ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ಚಿದು ಡ್ರೆಸ್ ನೋಡಿ ಗೈಸ್, ಅವನು ರೆಡಿ ಆಗ್ತಾ ಇದ್ದಾಳೆ, ಇನ್ನೂ ರೆಡಿ ಆಗಿಲ್ಲ. ಈ ಥರ ಹೆಣಿಯಕ್ಕೆ ಬರಲ್ಲ ಗೈಸ್, ಅದಕ್ಕೆ ರಂಜು ಹತ್ರ ಹೆಣಿಸ್ತಾ ಇದ್ದೀನಿ. ಅದ್ರ ಕೃತಿಗೆ ಕೂದಲು ಮಂದ ಎಲ್ಲ ಸುಲಭ, ನಂತರ ಬುಂಡೆ ಅದರಲ್ಲೂ ಹೆಂಗೋ ಅಡ್ಜಸ್ಟ್ ಮಾಡಿ ಹೆಣಿತಾ ಇದೆ. ಹೇರ್ ಸ್ಟೈಲ್ ರೆಡಿ ಆಗ್ತಾ ಐತೆ. ಫ್ರಂಟ್ ಬಂದು ಈ ಥರ ಹಾಕ್ಸಿದ್ದೀನಿ ರಂಜನ್ ಕೈಲಿ. ಪಪ್ಪಳು ಕೆಲಸ ಮಾಡ್ತಿದ್ರು ಗೈಸ್, ಆದರೂ ಮಾಡ್ತಾವಳೆ ದೀಪ ಹಚ್ಚಕ್ಕೆ ಅಂತ ಹೇಳಿ. ಮುಂದೆ ಈ ಥರ ಕೂದಲಿಲ್ವಲ್ಲ, ಬುಂಡೆ ಕಾಣಿಸ್ತೈತೆ. ಗೊತ್ತಾ, ಹೂವು ಹಿಂಗೆ ಮಾಡ್ಸೋದ, ಅದೇ ಹಾಗೆ ಸುತ್ತದ ಎರಡೆಳೆಲಿ ಪ್ಲಾಸ್ಟಿಕ್ ಹೂವು. ನಮ್ಮನೇಲಿರೋದು ಯಾವ ಥರದ್ದು, ಗೋಲ್ಡಾ? ನಮ್ಮನೇಲಿ ಅದೇ ತಗೊಬರೋಣ, 2 ಎಳೆ 3 ಎಳೆಲಿ ಮಾಡಿಸ್ತೀಯಾ? ಎಲ್ಲಿಂದ ಹೆಣಿತಿ? ತತ್ತೀನಿ, ಇಲ್ಲೇ ಇರು. ಇಲ್ಲಿ ಕೃತನ ಡ್ರೆಸ್ ಬಂದು ಈ ಥರ ಇದೆ. ಹಿಂದಕ್ಕೆ ತೆರಿಕೋಚಿನಿ, ದವಣಿ ಥರ ಹಾಕಿದ್ದೀವಿ. ಹಿಂದೆ ನೋಡಿ ಆ ಥರ ಇದೆ. ಹೋಗಿ ತೋರಿಸ್ಕೊಬ್ರಾಗು ಬೇಗ, ಮಮ್ಮಿ ಮಾಡೋಣ. ನಿಧಾನ ಲಂಗ ಎತ್ಕೊಂಡೋಗು. ನೋಡಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾಳೆ. ಸಿಂಪಲ್ಲಾಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಸೊ ಸಿಂಪಲ್ಲಾಗಿ ಹೂವೆಲ್ಲ ಮಾಡಿಸಿದ್ದೀವಿ. ಮಾಡು ಬೇಗ, ಒಳ್ಳೇದು ಮಾಡು ಮಮ್ಮಿ ಅಂತ ಕೇಳ್ಕೊ. ಎಳ್ಳು ಬೆಲ್ಲ ತಿನ್ನಿವಿ. ಬೇರೆಯವ್ರಿಗೆ ಫಸ್ಟ್ ಬಿಟ್ಬಿಟ್ಟು ತಿನ್ನೋದು. ಪೂಜೆ ಮುಗೀತು ಗೈಸ್. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ, ನನ್ನ ತಂಗಿ ಮನೆಗೆ. ಅಪ್ಪಂಗೆ ಹುಷಾರಿಲ್ವಂತೆ, ನೋಡ್ಕೊಬರೋಕ್ಕೆ. ಹಾಗೆ ಗಂಗೂರ್ಗೂ ಹೋಗಿ ಮತ್ತು ಕೈಲಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಬರೋಕ್ಕೆ. ಚಿನ್ನು ಮಾಮಿ ತವಿಟ್ಟು ಪೂಜೆ ಮಾಡಿದೆವು ತಗೋ, ಮಾಮಿ ತಗೋ ಪೂಜೆ ಮಾಡಿದೆವು. ಖುಷಿಯಾಗಿರೋ ಮಗಳು, ಒಳ್ಳೇದಾಗಲಿ ಎಲ್ಲ. ಬಂಗಾರಿ. ಇವಾಗ ಹೊರಡಬೇಕು. ಇಲ್ಲಿ ಕೊಡೋಣ ನಡಿ, ಮುಂಡೂರಲ್ಲಿ ಕೊಡೋಣ ನಡಿ ಈಗ. ಆಮೇಲಿಂದ ತಾತ ಅವ್ರ ಊರಿಗೆ ತಾತನ ನೋಡ್ಕೊಂಬಂದು ಗಂಗೂರ್ಗೆ ಹೋಗಿ ಆಮೇಲೆ ಗಂಗೂರಲ್ಲಿ ಕೊಡೋಣ, ಆಯಿತಾ? ಎಲ್ರಿಗೂ ವಿಶ್ ಮಾಡ್ಬಿಡು ಇನ್ನೊಂದ್ಸತಿ ನೀಟಾಗಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಡ್ರಿ, ಆ ಬೂಸ್ಟ್ ಅಲ್ಲೇ ಇಡು, ಬೂಸ್ಟ್ ಇಡಮ್ಮ, ಬಟ್ಟೆ ಇಸಿ ಆಯ್ತದೆ. ನಡ್ರಿ, ಬಟ್ಟೆ ಬಿಚ್ಚಾಕ್ತಾರ, ಊರಿಗೆ ಹೋಗೋದಿಲ್ವಾ? ಈ ಥರ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ನಡಿಮ್ಮ, ಇದು ಹಿಡ್ಕೋತೀನಿ, ನೀನು ಲಂಗ ಹಿಡ್ಕೋಬೇಕು ಕನ್ಕೃತು. ಹೇಳಿದ ಮತ್ತೆ ಕೇಳಲ್ಲ. ಫೋಟೋ ತೆಗಿಸ್ಕೊಳಲ್ವಾ? ಬಂದು ತೆಗಿಸ್ಕೊಳ್ಳೋಷ್ಟ್ರಲ್ಲಿ ಮೇಕಪ್ ಹೋಗುತ್ತೆ ನಿಂದು. ಫೋಟೋ ಕರೀತಾ ಮಾತಾಡ್ತಾ ಇಲ್ಲ ಆಂಟಿ ಅವಳು. ಫ್ರೆಂಡ್ಸ್, ವೀಡಿಯೋನೇ ಆಫ್ ಆಗಿಬಿಟ್ಟೈತೆ. ಇವ್ರ ಮನೆ ಕಟ್ತವ್ರೆ, ಬೆಟ್ಟಲ್ ಆಂಟಿ ಅವರು ಅಲ್ಲಿದ್ದಾರೆ. ಸೊ ಇವಾಗ ತನಿಷಣ್ಣ ಅವ್ರ ಮನೆಗೆ ನಡೆಯವ.
ಫುಲ್ ಎತ್ಕೊಂಡ್ಬಿಟ್ಟಳಲ್ಲ ಹಂಗನ ಕೃತ್. ಅವ್ರ ಮನೆಗೆ ಒಂದು ಕೊಡು ತಕೋ. ಹಾಂ ಗೇಟ್ ತೆಗೆದ್ಬಿಟ್ಟು ಕೊಡು ನಡಿ, ಮೆತ್ತಗೆ ನಡಿ. ಆ ಕಡೆಯಿಂದ ಆ ಕಡೆಗೆ ಹಂಗೆ ಜಾಣ. ಹಾಂ ಕೊಟ್ಬಿಟ್ಪ ನನಗಪ್ಪ ಮೆತ್ತಗೆ. ಹುಷಾರು, ಚಪ್ಪಲಿ ಹಾಕು. ಬೇಸ್ ಕೃತು, ನಮ್ಮ ಕೃತಂಗೆ 10/10 ಕೊಡ್ತೀರಾ? 10 ಎಷ್ಟು ಕೊಡ್ತೀರಾ ಕಮೆಂಟ್ ಮಾಡಿ. ನಡಿ ತನಿಷಣ್ಣ ಅವ್ರ ಮನೆಗೆ ನಡಿ. ಇವಾಗ ಅಲ್ಲೇ ಐತೆ ಆಂಟಿ, ನಡಿ. ಬೀಗ ಹಾಕೊಂಡಿದ್ದೀರಲ್ಲ ನೀವು, ನಾವು ಬರೋದು ಹೆಂಗೆ? ಇಲ್ಲಿ ಸುಶಿಯಾಕ ಅವ್ರಿಲ್ವಾ? ಹಾಂ 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 ಸೆಕೆಂಡ್ನೇದು ಅದೇ ಎಲ್ಲ ನೋಡೋಣ. ಹಾಂ ಕಟ್ ಮಾಡಿಸಿದ್ದು ಏನೂ ಇಲ್ಲ, ಕೊಂಡ್ಲ ಬಿಚ್ಚಿಸ್ಬಿಟ್ಟು ಹಂಗೆ ಮಾಡಿಸಿರೋದು. ಚೆನ್ನಾಗಿ ಕಾಣ್ತದ. ಅವ್ರ ಮನೆ ಯಾರಿಲ್ಲ, ಸುಶಿಯಾಕ ಅವ್ರ ಮನೆ ಹೊಸದು ಸಾಲಿಗ್ರಾಮದಲ್ಲಿ ತಂದಿದ್ದು. ಅಲ್ಲಿ ಶಾರದಜ್ಜಿ ಅವ್ರ ಮನೆಗೂ ಹಾಂ ಶಾರದಜ್ಜಿ ಮನೆಗೂ ಆ ಅಜ್ಜಿ ಮನೆಗೂ ಕೊಟ್ಬಿಟ್ಟು ನಡಿ ಅಲ್ಲಿಗೆ. ತನಿಷ ಯಾರು ಕೊಡ್ತಿ? ಅವು ಎಲ್ಲ ತಿನ್ನಿ ಆಯ್ತಾ, ಹೊಸಿನೇ ಇರೋದು. ಆ ಅಕ್ಕಂಗೂ ಕೊಡು, ಆ ಅಕ್ಕಂಗೆ. ಹಾಂ ನಡಿ. ಇಲ್ಲಿ ತಾತ್ಪತಿ ತಾತನ ಮನೆ ಕೊಡು, ಬಾಕ್ಲಾಕೋರಲ್ಲ. ನಿಮ್ಮ ಮನೆ ಬಾಕ್ಲಾಕೈತೆ, ಕೊಡು ತಾತಂಗೆ. ಹಾಂ ನಡಿ. ಈಗ ಸೌಜನ್ಯ ಆಂಟಿ ಅವ್ರ ಮನೆ ಕೊಟ್ಬಿಟ್ಟು ಬರೋಣ. ಹಾಂ ಅವ್ರ ಜಾಗಣ ಅವ್ರ ಅಂಗಡಿಗೂ ಕೊಡು. ಕರಿ ಆಂಟಿ, ನನ್ನ ಮಗಳು ಬಂದವಳು, ಇಸ್ಕೊಳ್ಳಿ. ಅವ್ರ ಮನೆಗೆ ಹೋಯ್ತೀರಾ? ಅಕ್ಕ ಬಂದ್ಲಲ್ಲ, ಅಕ್ಕಂಗೊಂದು ಕೊಡು ಮಗಳು. ನಿಮ್ಮ ತಾತಂಗೆ ಕೊಟ್ಟು. ಹಾಂ ಚೆನ್ನಾಗಿ ಕಾಣ್ತಾವಳ ಪುಣ್ಯ. ಹ್ಯಾಪಿ ಸಂಕ್ರಾಂತಿ ಅಕ್ಕನು. ಹ್ಯಾಪಿ ಸಂಕ್ರಾಂತಿ ಕಣವ ಪುಣ್ಯ. ಕ್ಲಾಸ್ ಇತ್ತಾ? ಹಾಂ ಇದು ಟೈಲರ್ ಸೌಜನ್ಯ ಅವ್ರ ಮನೆಗೆ ಬರ್ತಾ ಇದ್ದೀವಿ ಗೈಸ್. ನಡಿ ಒಳಗೆ ನಡಿ. ನಡಿ ಒಳಿಕೆ, ನಿನ್ನಲ್ಲಕತ್ತೆ ಎಲ್ಲ ನಾಯಿ ಕಚ್ತದೆ. ಸೌಜನ್ಯ ಹಿಡ್ಕೊ, ನಡಿ ಮಗಳು. ಇಲ್ಲಕತ್ ನಡಿ ಮಗಳು, ಇಲ್ಲಕತ್ ನಡಿ. ಹಾಯ್ ಮಾಡಿ. ಹ್ಯಾಪಿ ಸಂಕ್ರಾಂತಿ. ಹಾಯ್. ಯಾಕೆ ಇವಳಿಗಿನ್ನೂ ರೆಡಿ ಮಾಡಿಲ್ಲ? ರೆಡಿ ಮಾಡಿದ್ದು ಇದೆಯಾ? ಲಂಗ ದಾವಣಿ ಪೂಜೆ ಕೊಡೋದು ಆತ ಅಮ್ಮಣಪ್ಪ ತಾತ. ಅಲ್ಲದೆ ಕೊಟ್ಬಿಟ್ಟು ಬರೋಗು, ಹೋಗು. ಬಟ್ಟೆ ಹಾಕೋತ ಅದೇ ಕೊಟ್ಬಿಟ್ಟು ಬರೋಗು. ಚೀನು ಗೌರಜ್ಜಿ ಅವ್ರ ಮನೆ ಕೊಡಂಬ. ಗೌರಜ್ಜಿ ಸರಳಜ್ಜಿ ಅವ್ರು ಬೇಗ ಬಾ. ಚಿನ್ನು ಲೇಟ್ ಆಯ್ತದೆ. ಇಲ್ಲ ರಂಜನ್ ಮನೆಗೆ ಗೊತ್ತಿಟ್ಟ, ರಂಜನ್ ಮನೆಗೆ ಕೊಡಬೇಕು. ಅವನಂಗೆ ಕೊಡು. ಹಾಂ ಈಗ ರಂಜನ್ ಮನೆಗೆ ಬಂದು ಅವಳ ಫ್ರೆಂಡ್ ಅವನಂಗೆ ಕೊಡೋಕ್ಕೆ. ಅಮ್ಮ ಅದಾ ಒಳಗೆ? ಹ್ಞೂ ಐತೆ, ಕೊಡು. ಕೊಡ್ತಾವಳು ಬಿಡಮ್ಮ. ಅಮ್ಮ ಇಲ್ಲೇ ಕೊಡ್ತಾವಳು ಬಿಡ. ಬಾ ಇಲ್ಲಿಗೆ. ಇಲ್ಲಿ ಗೌರಜ್ಜಿ ಅವ್ರ ಮನೆ ಕೊಡಿ ಬಾ. ಅಲ್ಲಿ 3 ಮನೆ ಕೊಟ್ಬಿಟ್ಟು ಹೋಗಂಬ. ನಿಧಾನ ಕನ್ಕೃತು. ಒಳಿಕೋ ಕೊಟ್ಬಿಡ್ಪ. ಇರ್ತಾ ಇದ್ದೀವಿ ಆಂಟಿ, ಗಂಗೂರ್ಗೂ ಹೋಗೋಣ ಅಂತ. ಹಾಂ ಗಂಗೂರ್ಗೆ ಹೋಗ್ಬಿಟ್ಟು ಅಲ್ಲೊಂದು 4 ಮನೆ ಕೊಟ್ಬಿಟ್ಟು ಬರೋಣ ಅಂತ. ಥ್ಯಾಂಕ್ ಯು ಅಣ್ಣ. ನಡಿ ಅಜ್ಜಿಗೆ ಒಳಿಗೆ ಹೋಗಿ ಕೊಟ್ಬಿಟ್ಟು ಬರೋಕೆ. ತಗೋ ಅಲ್ಲಿ ಒಳಿಗೆ ಹೋಗೋ ಒಳಗವ್ರೇನೋ. ಇಲ್ಲಿ ಕೊಟ್ಬಿಟ್ಟು ಬರೋಕೆ ಹೋಗೋಣ. ಇವಾಗ ಹೊರಬಿಟ್ಟು ಚಾಂದು ಅವ್ರ ಮನೆಗೆ ಹೋಗಿ ಅಲ್ಲಿಗೆ ಅಪ್ಪ ಹುಷಾರಿಲ್ವಲ್ಲ ಅವ್ರು ನೋಡಿಕೊಂಡು ಹಾಗೆ ನನ್ನ ಮನೆಗೆ ಹೋಗ್ತಾ ಇದ್ದೀವಿ ನಾವು. ನಮ್ಮ ಕೃತು ಅವ್ರ ಅಪ್ಪನ ಮನೇಲಿ ಎಳ್ಬಿ ಇರಬೇಕಲ್ವ, ಜಾಸ್ತಿ ಮನೆಗೆ ಏನು ಕೊಡೋಲ್ಲ. ಒಂದು 4 ಮನೆಗೆ ಕೊಟ್ಬಿಟ್ಟು ಹಾಗೆ ಅವ್ರ ಅಪ್ಪನ ಫೋಟೋಗೆ ಕೃತು ಕೈಲಿ ಪೂಜೆ ಮಾಡಿಸಿ ವಾಪಸ್ ಬರ್ತೀನಿ. ಕೃತುಗೆ ಈ ಥರ ಅಮ್ಮ ವೇಲ್ ಹಾಕೋ ಅಂತೂ ಬಿಸಿಲು ಅಂತ ಈ ಥರ ವೇಲ್ ಹಾಕಿ ಕೃತುಗೆ ಕವರ್ ಮಾಡಿದ್ದೀನಿ. ಇದು 1 ಪೌಂಡ್ ಬ್ರೆಡ್ ಕೊಡಿ.
ಋತುಗೆ ಮನೆಗೆ ಸ್ವಲ್ಪ ಬ್ರೆಡ್ ಬಿಸ್ಕೆಟ್ ತೊಗೊಂಡೋಗೋಣ ಅಂತ ಹೇಳಿ ಬೇಕ್ರಿಗೆ ಬಂದರೆ ಇಡೀ ಬೇಕ್ರಿನೇ ಬೇಕು ಅಂತ ಬೇಕಾದರೆ ಕೇಳ್ತಾಳೆ. ಕೇರಳಾಪುರದಲ್ಲಿದ್ದೀವಿ, ಹೂವು ತೊಗೋತಾ ಇದ್ದೀವಿ ನಮ್ಮ ಚಾಂದು ಅವ್ರ ಅತ್ತೆಗೆ. ಎಲ್ಲಿ ಮಲ್ಲಿಗೆ ಹೂವಿಲ್ಲ ಗೈಸ್, ಅದಕ್ಕೆ ಕಾಕದ ಹೂವೇ ತೊಗೋತಾ ಇದ್ದೀವಿ. ಎಲ್ಲೂ ಇಲ್ಲ, ಮಲ್ಲಿಗೆ ಹಬ್ಬ ಅಲ್ವಾ, ಹಾಗಾಗಿ. ಕೊಡು ತಂಗೊಂದು ಅಲ್ಲಿ ಒಳಗಡೆ ಹೆಜ್ಜಿಗೊಂದು ಇವೆಲ್ಲನೂ ಕವರ್ ತಗೊಬರ್ತೀನಿ. ಬಲ್ದ ಕೈಲಿ ಕೊಡು ಈ ಆಂಟಿಗೆ, ಬಲ್ದ ಕೈಲಿ ಆ ಕೈಗೆ ತಗೊಂಡು ಕೊಡು ಬರ್ತೀನಿ ಅನ್ನೋ ಚಾಂದಮ್ಮನ ಜೊತೆ. ಈಗ ಇಲ್ಲಿದ್ದಿದ್ದು ಗೊತ್ತಾಗಿದೆ ನಿಮ್ಗೆಲ್ರಿಗೂ. ನನ್ನ ತಂಗಿ ಅವ್ರ ಮನೆಯಿಂದ ಇಲ್ಲ ಆಂಟಿ ಕರೆದ್ರು, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಕಾಫಿ ಕುಡಿಯೋಕ್ಕೆ. ಫ್ರೆಂಡ್ಸ್, ನಾನು ಊಟ ಮಾಡಿ ಕೂತಿದ್ದೆ, ಹಾಗೆ ಕೃತಿಗೂ ಊಟ ಮಾಡಿಸ್ದೆ. ಅಪ್ಪಾಜಿ ಇಲ್ಲಿ ಯಾರೋ ಇನ್ನೊಬ್ರು ಗೊತ್ತಿರೋರ ಮನೆ ಇದೆ ಅಂತ ಹೇಳಿ ಅಲ್ಲಿ ಹೋಗಿ ಬಂದು ಅಲ್ಲಿಂದ ಊಟ ಮಾಡ್ತು. ಕೆಲಸ ಚಿಕ್ಕಪ್ಪ ಕೆಲ್ಸಕ್ಕೆ ಹೋಗಿಲ್ವಾ? ಶನಿವಾರ ಭಾನುವಾರ ಬರ್ತದಂತೆ. ಯಾರು ಕರ್ಕೊಬರೋ ನಿನ್ನ? ಚಿಕ್ಕಪ್ಪನೇ ಬನ್ನಿ ಏನು ಫೋನ್ ಮಾಡೋಕ್ಕಾಯ್ತದೆ, ಬರ್ತಾರೆ. ಹಾಂ, ಬಾಳೆ ಬಿದ್ದೋಯ್ತು ಮುದ್ದು. ಇಲ್ಲಿ ಹಿಂದ್ಗಡೆ ತಾತನ ಹಿಂದ್ಗಡೆ ಹೋಗಿ ಎತ್ಕೋತಾಳ್ಬಿಡಿ. ಇಲ್ಲಿ ಚಿನಿ ಬಾಯ್ ಮಾಡೀಗ. ಕೃತು ಬಾಯ್ ಮಾಡ್ಕೃತು. ಹಾಂ ಬರ್ತೀವಿ. ಇಲ್ಲ 3 ಗಂಟೆ ಆಯ್ತಲ್ಲ ಆಂಟಿ. ಏನವ? ಹಾಂ, ಫೋಟೋ ಫ್ರೇಮ್ಗೆ ಸಾರ ಬಿಡು ಕೈಯಿಂದವ. ಋತು ಫೋಟೋ ಫ್ರೇಮ್ ಬೇಕಂತೆ ಗೈಸ್. ನಾವು ಹೊರಟು ಜಾಸ್ತಿ ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ. ಇವಾಗ ನನ್ನ ಗಂಗೂರು ಬಿಟ್ಬಿಟ್ಟು ಅಪ್ಪಾಜಿ ರಾಮನಾಥ್ಪುರಕ್ಕೆ ಹೋಗುತ್ತೆ. ಹಾಂ ಸರಿ ಆಯಿತು. ರಾಮನಾಥ್ಪುರಕ್ಕೆ ಹೋಗಿ ನಮ್ಮ ಅಪ್ಪಾಜಿ ಏನೋ ಮುಡಿ ಕೊಡಬೇಕಂತೆ. ನಮ್ಮನ್ನ ಗಂಗೂರಿಗೆ ಬಿಟ್ಟು ಅಪ್ಪಾಜಿ ರಾಮನಾಥ್ಪುರಕ್ಕೆ ಹೋಗಿ ಮುಡಿ ಕೊಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರುತ್ತೆ. ಬಂದ ಮೇಲೆ ಗಂಗೂರಿಂದ ಮುಂಡರಿಗೆ ಹೋಗ್ತೀವಿ. ಉಳ್ಕೊಬೋದಾಗಿತ್ತು ಗಂಗೂರಲ್ಲೇ, ಬಟ್ ಕೃತುಗೆ ನಾಳೆ ಕಾನ್ವೆಂಟ್ ಇದೆ. ಅವಳಿಗೆ ನೆನ್ನೆಲ್ಲೂ ರಜೆ ಕೊಟ್ಟಿದ್ರು, ಇವತ್ತು ರಜೆ ಕೊಟ್ಟಿದ್ರು. ನಾಳೆನೂ ರಜೆ ಹಾಕ್ಸಿದ್ರೆ ಸರಿಯಾಗಲ್ಲ. ಅದಕ್ಕೋಸ್ಕರ ಎಷ್ಟು ಗಂಟೆ ಆದ್ರೂ ಇವತ್ತಿಗೆ ಊರಿಗೆ ಹೋಗಿ ನಾಳೆ ಬೆಳಗ್ಗೆ ಮತ್ತೆ ಡ್ಯೂಟಿಗೆ ಬರಬೇಕು. ಗಂಗೂರಲ್ಲಿ ನನಗೆ ಗೊತ್ತಿರೋರ ಮನೆಗೆ ಕೃತು ಕೈಲಿ ಕೊಡಿಸ್ಬೇಕು ಗೈಸ್ ಎಳ್ಳು ಬೆಲ್ಲನ. ಫ್ರೆಂಡ್ಸ್, ಮನೆಗೆ ಬಂದು ನಾವೇ ಒಳಗಡೆ ಹೋದೋ. ಅಪ್ಪಾಜಿ ಸರಿ ಅಂತ ಹೇಳಿ ನಮ್ಮನ್ನ ಬಿಟ್ಬಿಟ್ಟು ಹೊರಡ್ತು. ಆದಮೇಲೆ ಎಳ್ಳು ಬೆಲ್ಲ ಕೊಟ್ಟಾದಮೇಲೆ ನಾನು ಫೋನ್ ಮಾಡು, ಆದರೆ ಬರ್ತೀನಿ, ಇಲ್ಲಾಂದರೆ ಬಸ್ಸಿಗೆ ಬಂದ್ಬಿಡು ರಾಮನಾಥ್ಪುರದಲ್ಲಿ, ಅಲ್ಲಿಂದ ಜೊತೆಗೆ ಹೋಗೋಣ ಅಂತ ಹೇಳ್ತು. ಹಾಂ, ಬಾಯ್ ಮಾಡ್ತೀರ ತಾತಂಗೆ. ಅಲ್ಲಿ ಬಸ್ ಸ್ಟಾಪಲ್ಲಿ ಇರ್ತದೆ, ಬಸ್ ಸ್ಟಾಪ್ ತಾವ ಇರ್ತದೆ. ಎಳ್ಳು ಬೆಲ್ಲ ಬೀರ್ಬಿಟ್ಟು ಹೋಗೋಣ ಬಾ. ಬಾ. ಹೆಂಗ್ ಬರ್ತದ ನನ್ನ ಮಗ? ಇದು ಯಾರ್ಲೆ ಮನೆ? ಹಾಂ ನಿಂದ? ಹಾಂ ನಡಿ ಒಳಿಕೆ. ಬಂದು ಫೈನಲಿ ಟೈಮ್ ಬಂದು 3:30. ಅಪ್ಪಂದೆಲ್ಲ ನಿನಗೆ ತಾನೇ. ನಡಿ ಮತ್ತೆ. ಯಾರದು ಅಂತ ಯಾಕೆ ಕೇಳೋದು? ನಡೀರಿ. ಅಪ್ಪನ ಫೋಟೋ ಕೈ ಮುಗಿದ್ಬಿಡು. ಅಲ್ಲಿ ಸಂತೋಪ ಮೆತ್ಕತ್ತು. ಗೈಸ್, ನಾನು ಮತ್ತೆ ಬೆಳಗ್ಗೆ ಬರಬೇಕು. ಹುಷಾರಮ್ಮ. ನೀನಾ? ಎಲ್ಲ ತೋರಿಸಿ ಎಲ್ರಿಗೂ ಹೆಂಗಿತಿ. ಉಪ್ಪ ನಮ್ಮ ಮುದ್ದು ಹೆಂಗ. ಹೇಳು ಯಾರದು ಅಂತ. ಅಲ್ಲೇ ನೀಚು ಹೇಳು ಯಾರದು ಅಂತ. ಹೇಳ್ತೀನಿ. ಅದು ಯಾರು? ಯಾವಾಗ ತೆಗ್ದಿರೋದು ಹೇಳು ನೋಡೋಣ. ನೀಟಾಗಿ ತೋರಿಸು. ಭಾನುವಾರ, ಶುಕ್ರವಾರ, ಮಂಗಳವಾರ, ಬುಧವಾರ.
ಅಮ್ಮ ನನಗೆ ಗೊತ್ತಿಲ್ಲ. ಗೊತ್ತಿಲ್ವ ಇದೇನಿದೆ ಹಿಂದ್ಗಡೆ ಗಲೀಜಾಗದಲ್ಲ. ಇದೇನಿದೆ ಈ ಥರ ಆಗೋದಲ್ಲ ಚಿನ್ನು. ಒರೆಸ್ಬೇಕು ಇಲ್ಲವಾ? ಒರೆಸ್ತೀನಿ ಬಿಡು ಮಗಳು, ಒರೆಸ್ತೀನಿ. ನಡಿ ಬಟ್ಟೆ ತಗೊಳ್ಳಿ ನಡಿ. ತಗೊಂಡು ಹೋಗೋದು ನಮಗೆ ಬೇಡ ಇಲ್ಲೇ ಇರಲಿ. ಇದು ನಿನ್ನ ಮನೆ ತಾನೇ? ನಿನ್ನ ಮನೇಲಿ ನಿನ್ನ ಫೋಟೋ ಇರ್ಬೇಕು ತಾನೇ? ಗೊಂಬೆ ಫೋಟೋ. ಮನೆ ಮಗಳು ತಾನೇ ನೀನು? ನಿನ್ನ ಫೋಟೋ ಇರಬೇಕು ಗೊಂಬೆ. ಹಾಂ ಇಲ್ಲಿ ಅಪ್ಪನ ಮನೆ ತಾನೇ? ಇಲ್ಲೇ ಉಳ್ಕೋ. ಹಾಂ ಯಾಕೆ? ಈರಮ್ಮ ಇಲ್ಲೇ ಬತ್ತೀಯಾ? ನಡಿ ಎಳ್ಳು ಬೆಲ್ಲ ಕೊಟ್ಬಿಟ್ಟು ಹೋಗೋಣ, ಊರಿಗೆ ಹೋಗೋಣ. ನಡಿ ಬಾಕ್ಲು ತೆಗಿ. ಅಮ್ಮ ಎಲ್ಲಿಗೆ? ಅಲ್ಲಿಗೆ ಅಂದರೆ ಅವ್ರಿಗೆ ಯಾವ ಊರಿಗೆ? ರಾಮನಾಥ್ಪುರಕ್ಕೆ ಹೋಗ್ಬಿಟ್ಟೆಕತ್ತು ಹೋಗೋದು. ನಡಿ ರಾಮನಾಥ್ಪುರದ ಮೇಲೆ ಹೋಗೋದಕ್ಕತ್ತೆ, ಅಲ್ಲಿ ತಾತ ಇರ್ತದೆ, ಹೋಗೋಣ ಜೊತೆಲಿ ನಡಿ. ಸೊ ಇವಾಗ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು, ಹಾಗೆ ಸ್ವಲ್ಪ ಫೋಟೋಸ್ನು ತೆಗ್ದಿದ್ದಾಯಿತು. ಬಟ್ ಯಾವುದು ಚೆನ್ನಾಗೇ ಬಂದಿಲ್ಲ. ನನ್ನ ಮಗಳ ಕೈಲಿ ನಾನು ಫೋಟೋ ತೆಗೆಸ್ಕೊಂಡೆ. ಬೆಳಗ್ಗೆಯಿಂದ ನಂದು ಒಂದೇ ಒಂದು ಫೋಟೋನು ಕೂಡ ತೆಗ್ದಿರಲಿಲ್ಲ. ಇವಾಗ ಮತ್ತೆ ಹೋಗ್ತಾ ಇದ್ದೀವಿ. ಒಂದು 4 ಮನೆಗೆ ಎಳ್ಳು ಬೆಲ್ಲ ಕೊಡಿಸ್ಬಿಟ್ಟು ಕೃತು ಕೈಲಿ ಅಲ್ಲಿಂದ ಮುಂದೂರಿಗೆ ಹೋಗ್ತಾ ಇದ್ದೀವಿ. ಸೊ ದಯವಿಟ್ಟು ಯಾರು ಏನು ಕೇಳಿಬಿಡಿ ಗೈಸ್, ಯಾರ ಬಗ್ಗೆನೂ ಅವಶ್ಯಕತೆ ಇಲ್ಲ. ಕೃತು ಬಂದು ಅವ್ರ ಮನೆಗೆ ಇವಾಗ ಹೋಗ್ತಾ ಇದ್ದಾಳೆ. ಬಂದು ಅವ್ರ ಅಪ್ಪಂಗೆ ನಮಸ್ಕಾರ ಮಾಡಿ. ಸೊ ಅಷ್ಟೇ ನಮಗೆ ಬೇಕಿದ್ದು. ಅವಳ ಮನೆಗೆ ಬಂದು ಹಬ್ಬಕ್ಕೆ ಒಂದು 4 ಮನೆಗೆ ಎಳ್ಳು ಬೆಲ್ಲ ಕೊಡ್ತಾಳೆ. ಕೊಟ್ಬಿಟ್ಟು ಮತ್ತೆ ಹೋಗ್ತಾಳೆ ಅಷ್ಟೇ. ಹುಷಾರು, ಇಲ್ಲಿ ರೋಡ್ ಕ್ರಾಸ್ ಮಾಡಬೇಕಾದ್ರೆ ತಾಳು. ನನ್ನ ಆಸೆ ಫೈನಲಿ ಈಡೇರ್ತದೆ. ಒಂದು ಸಲನೂ ಅವ್ರ ಅಪ್ಪನ ಮನೆಯಿಂದ ಎಳ್ಳು ಬೆಲ್ಲ ಬೀರೇ ಇರಲಿಲ್ಲ ಅವ್ರ ಅಪ್ಪನ ಊರಲ್ಲಿ. ಸೊ ಸಾಧ್ಯವಾದಷ್ಟು ಕೊಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಂಟಿ ಆಂಟಿ, ನನ್ನ ಆಸೆ ಫೈನಲಿ ಈಡೇರ್ತು. ಇಲ್ಲೈತೆ ಎಳ್ಬೀರು ತಗೊಕೊಡು. ಆಂಟಿ ಮಗಳು ತಾವು ಎಳ್ಬೀರು ಇಸ್ಕೊಳ್ಳಿ. ವಿಡಿಯೋ ಮಾಡ್ತಾ ಇದ್ದೀನಿ, ಎಳ್ಬೀರು ಕೊಡೋದಾ? ಚೆನ್ನಾಗಿ ಕಾಣ್ತಾವಳ ನನ್ನ ಮಗಳು ಆಂಟಿ? ಸಿಕ್ಸಕ್ಕಾಗಲ್ಲ, ಹಿಡ್ಕೋತದೆ. ಆಯ್ತಾ ಹಬ್ಬ? ಬಾ. ಇಲ್ಲ ಆಂಟಿ, ಟೈಮ್ ಆಯ್ತದೆ, ಇಸ್ಕೊಳ್ಳಿ. ಹೋಗು ಒಳಗೆ ಹೋಗು, ನಾವು ವಾಪಸ್ ಹೋಗ್ಬೇಕೀಗ. ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಗು. ನಿಮ್ದ ಕೊಡು. ಒಂದ್ಸತಿನೂ ಬೀರ್ಸಿತ್ತಿಲ್ಲ ಅದಕ್ಕೆ. ಬಲ್ದ ಕೈಲಿ ಕೊಡಜ್ಜಿಗೆ ಮಾಡ್ತಾವಳೆ. ಎಳ್ಳು ಬೀರ್ಸಿದೆ ಅಂತ ಅವ್ರ ಅಪ್ಪನ ಮನೆಗೆ ಹೋಗಿ ಅವ್ರ ಅಪ್ಪನ ಊರಲ್ಲಿ ಬೀರ್ಸಿದೆ ಅಂತ. ಒಂದ್ಸಲಿನೂ ಬೀರ್ಸಿರ್ಲಿಲ್ಲ ಆಂಟಿ. ನಂಗೆ ಆಸೆ ಇತ್ತು. ಈಗ ಅವ್ರ ಅಪ್ಪ ಇದ್ದಿದ್ರು ಬೀರಿಸ್ತಿತ್ತಿಲ್ವಾ? ಅದಕ್ಕೆ ಫ್ರೆಂಡ್ಸ್, ನಂಗೆ ಆಸೆ ಇತ್ತು. ನನ್ನ ಆಸೆ ಪ್ರಕಾರ ಎಳ್ಳು ಬೇರಿಸ್ದೆ. ನೋಡೋಣ ಮುಂದಿನ ವರ್ಷವೂ ಆದರೆ ಸಾಧ್ಯವಾದರೆ ಬರೋಣ. ಮುಂದಿನ ವರ್ಷಕ್ಕೆ ಈ ವರ್ಷದ್ದು ಇವತ್ತು ಅಂದ್ಕೊಂಡಂಗೆ ಆಯಿತಾ, ಅದೇ ಖುಷಿ. ಹಿಂದೆಯಿಂದಂತೂ ಕೃತು ಮಸ್ತಾಗಿ ಕಾಣ್ತಾ ಇದ್ಲು. ನನಗೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಕೂಡ ಆಯಿತು. ಅದನ್ನು ಮುಂದೆ ಹೇಳ್ತೀನಿ, ಏನಾಯಿತು, ಯಾರು ಏನು ಮಾಡಿದ್ರು ಅಂತ ಹೇಳಿ. ಆ್ಯಂಡ್ ತುಂಬ ಡೀಪಾಗಂತೂ ಹೇಳೋಕ್ಕೆ ಹೋಗಲ್ಲ, ಬಿಕಾಸ್ ಅದರ ಅವಶ್ಯಕತೆ ಇಲ್ಲ. ನೆಗೆಟಿವ್ ಪೀಪಲ್ಸ್ ಎಲ್ಲೇ ಹೋದರೂ ಇದ್ದೇ ಇರ್ತಾರೆ. ಸೊ ನೋಡ್ತಾ ಇರ್ಬೋದು, ಕೃತು ಅಂತೂ ಮದುವೆ ಹುಡುಗಿ ಥರನೇ ಕಾಣ್ತಾ ಇದ್ದಾಳೆ ಅಲ್ವಾ ಗೈಸ್. ಆದಷ್ಟು ನೆಗೆಟಿವ್ ಪರ್ಸನ್ನ, ನೆಗೆಟಿವ್ ಆಲೋಚನೆಗಳನ್ನು ನನ್ನಿಂದ, ನನ್ನ ಚಾನಲಿಂದ ಆ್ಯಂಡ್ ನನ್ನ ಲೈಫಿಂದನೇ ದೂರ ಇಡಬೇಕು. ಹಾಗಾಗಿ ನೆಗೆಟಿವ್ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಬಟ್ ಯಾಕೆ, ಯಾರು ಏನು ಮಾಡಿದ್ರು ಅಂತ ಹೇಳಿ ಲಾಸ್ಟಲ್ಲಿ ನಾನು ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ನಮ್ಮ ಮನೆಯಿಂದ ತುಂಬ ಮನೆಗಳಿದ್ದಾವೆ ಆ್ಯಂಡ್ ಸ್ವಲ್ಪ ಜನಕ್ಕೆ ಗೊತ್ತಿರೋರು ಕೊಡ್ತಾ ಇದ್ದೀವಿ, ಹಾಗೆ ಹೊರಗಡೆ ಇರೋರು ಕೊಡ್ತಾ ಇದ್ದೀವಿ. ಒಳಗಡೆ ಡೋರ್ ಲಾಕ್ ಮಾಡಿರೋರಿಗೆ ಹೋಗ್ತಾ ಇಲ್ಲ. ಎಲ್ರಿಗೂ ಒಂದು ಕಡೆಯಿಂದ ಕೊಟ್ಕೊಬಿಡ್ತಾ ಇದೆ. ಹಾಗೆ ಅವನು ನನ್ನ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರ ಮನೆಗೆ ಬಂದು ಅವನು ಕೃತು ನೋಡಿ ತುಂಬ ದಿನ ಆಗಿತ್ತು ನೋಡಿ ಮುತ್ತು ಕೊಟ್ಲು. ಕೂಚು ಅಷ್ಟೆಲ್ಲ ಟೈಮ್ ಇಲ್ಲ, ಹೋಯ್ತಾ ಇರ್ಬೇಕೀಗ. ನಿಂತ ಅಮ್ಮನಾ? ಹೌದಾ? ಅಲ್ಲಿರೋನೇ ಕೊಡು. ನೀನು ಎಲ್ಲಿಗೆ ಹೋಯ್ತಾ ಇದ್ದಿದ್ದೆ? ಎಲ್ಲ ರೆಡಿ ಮಾಡ್ಕೊಂಡು ಮನೆಗೆ ಬಂದವರು ಕೊಡಕ್ಕ? ಮನೆಗೆ ಬಂದವರು ಕೊಡಕ್ಕ. ಫ್ರೆಂಡ್ಸ್, ಇಲ್ಲೊಂದು ಅಜ್ಜಿ ಕೂತಿತ್ತು, ಮಾತಾಡಿಸ್ತು. ಅದಕ್ಕೆ ಅಜ್ಜಿಗೆ ಕೊಡು ಅಂದೆ, ಒಳಗಡೆ ಹೋಗಲಿಲ್ಲ. ಸಂತೋಷನ ಮಗಳ ಅಂತೈತವ ಅಜ್ಜಿ. ಫ್ರೆಂಡ್ಸ್, ನನಗೆ ಏನಂತ ಹೇಳಿದ್ರೆ ಪ್ಯಾಕೆಟು ಸ್ವಲ್ಪ ಸಾಲ್ಟೇಜ್ ಆಗಿಬಿಟ್ಟಿತ್ತು. ಹಾಗಾಗಿ ಎಲ್ರಿಗೂ ಒಂದೊಂದೇ ಕೊಡ್ತಾ ಇದ್ದೆ. ಅಂದರೆ ಒಂದೇ ಮನೆಯಲ್ಲಿ 3-4 ಜನ ಇರ್ತಾರಲ್ವ, ಹಾಗಾಗಿ ಅವು ಒಬ್ರಿಗೂ ಒಂದೊಂದೇ ಕೊಡ್ತಾ ಇದ್ದೆ. ಆ ಥರ ಎಲ್ಲರೂ ಒಳಗೆ ಬನ್ನಿ, ಒಳಗೆ ಬರವ, ಟೀ ಇಡ್ತೀನಿ ಅನ್ನೋಕ್ಕೆ. ಬಟ್ ನಾನು ಒಳಗಡೆ ಹೋಗಲಿಲ್ಲ, ಏನಕ್ಕಂದ್ರೆ ಕೂರಿಸ್ಕೊಬಿಡ್ತಾರೆ, ಟೀ ಕಾಫಿ ಇಡ್ತೀವಿ ಅಂತಾರೆ ಅಂತ ಹೇಳಿ. ಯಾಕಂದರೆ ಟೈಮ್ ಆಗಿ ಹೋಗ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಬಂದವಳೆ ಹ್ಞೂ ಅಜ್ಜಿ ಅನ್ನು
ಕೊಟ್ಬಿಟ್ಟು ಲೇಟ್ ಆಯ್ತದ ಈಗ. ಇಲ್ಲ ಒಳಿಕೆ ಎಲ್ಲ ಬರೋದಿಲ್ಲ. ಇಲ್ಲ ಆಂಟಿ ನಾನು ಹೋಗ್ಬೇಕು, ನಾಳೆಗೆ ಬರ್ತೀನಿ ಬೇಕಾರೆ. ಕಾನ್ವೆಂಟಿಗೆ ಇವಳು ಕಳಿಸ್ಬೇಕು. ಮಗ ಟೀ ಕುಡಿತದ, ನಾನು ಬೇಕಾದ್ರೆ ನಾಳೆಗೆ ಬರ್ತೀನಿ. ಬಾಯ್ ಮಾಡ್ತೀನಿ ಅಜ್ಜಿಗೆ. ನಿಮ್ಗೆ ಹುಡಿಕೊಂಬಂದಿದ್ದೀವಿ ನೀವು ಕೊಡಬೇಕು ಅಂತ. ಕೊಟ್ಬಿಟ್ಟು ಹೋಗೋಷ್ಟರಲ್ಲಿ ಇಲ್ಲಿ ರೋಡಲ್ಲಿ ಧನ್ವಿಕಾ ಸಿಕ್ಕಿದ್ಲು. ಇವಳು ನನ್ನ ಅಂಗನವಾಡಿಗೆ ಬರೋಂತಹ ಹುಡುಗಿ. ಆ್ಯಂಡ್ ನಮ್ಮ ಕೃತು ಏಜೇನೆ. ಧನ್ವಿಕಾ ಸಿಕ್ಕಿಲ್ಲಲ್ಲ, ಮನೆಗೆ ಹೋಗ್ತಾ ಇದೆ. ರೋಡಲ್ಲೇ ಸಿಕ್ಕಿದ್ಲಲ್ಲ, ಅವಳು ಮೇಲ್ಗಡೆ ಆದಂಗೆ ಹೋಗ್ತಾ ಇದ್ಲು, ನಾವು ಡೌನ್ಗೆ ಹೋಗ್ತಾ ಇದ್ದೋ. ಹಾಗಾಗಿ ಇನ್ನು ಮತ್ತೆ ಸಿಗಲ್ಲ ಅಂತ ಹೇಳಿ ಧನ್ವಿಕಂಗೆ ರೋಡಲ್ಲೇ ಕೊಟ್ಬಿಟ್ಟು ಅವ್ರ ಮನೆಗೆ ಹೊರಗೆ. ಎಳ್ಬೀರ್ಸಕ್ ಬಂದ. ಇಲ್ಲ ಒಳಗೆ ಬರೋದಿಲ್ಲ ಆಂಟಿ, ಟೈಮ್ ಆಯ್ತದೆ. ಅಜ್ಜಿಗೆ ಒಂದು ಕೊಡು. ನೋಡ್ತೀರಾ ನನ್ನ ವಿಡಿಯೋನಾ? ಬಾ ಮಗಳೇ. ಹಾಂ ಫ್ರೆಂಡ್ಸ್, ಮಾತಾಡಿರೋದನ್ನು ಕೂಡ ಮ್ಯೂಟ್ ಮಾಡ್ತಾ ಇದ್ದೀನಿ. ಆ ಸಾಂಗು ಕರೆಕ್ಟಾಗಿ ಕೇಳ್ತಾ ಐತೆ ನನ್ನ ವೀಡಿಯೋದಲ್ಲಿ. ಅದಕ್ಕೋಸ್ಕರ ಎಲ್ಲರೂ ಒಳಗಡೆ ಬಾ ಅಂತ ಇದ್ರು. ಬಟ್ ನಾನು ಒಳಗಡೆ ಹೋದ್ರೆ ಗೊತ್ತು ಎಲ್ರಿಗೂ ಆಚೆ ಕಡೆಯಲ್ಲೇ ಕೊಡ್ತಾ ಇದೆ. ನಾನಂತೂ ಒಳಗಡೆ ಹೋಗ್ತಾನೆ ಇರಲಿಲ್ಲ. ಇಲ್ಲ ಟೈಮ್ ಇಲ್ಲ ಆಂಟಿ, ಊರಿಗೆ ಹೋಗ್ಬೇಕು. ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡ್ತೀರಾ ನನ್ನ ವಿಡಿಯೋನಾ? ಅದನ್ನು ಮಾಡ್ಕೊಳ್ಳೋ ಅಂದ್ರೆ ಅದಕ್ಕೆ ಯೂಟ್ಯೂಬ್ಗೆ ಹಾಕ್ತೀನಿ. ಅದಕ್ಕೆ ಕೇಳ್ಬಿಟ್ಟು ಮಾಡ್ಕೊತೀನಿ ಯಾಕೆ ಅಂತ. ಬಲ್ದ ಕೈಲಿ ಕೊಡು ಅಜ್ಜಿಗೆ, ಕೊಡು. ಹೋಗು ಅಳಿಗೆ ಹೋಗಿ ಕೊಟ್ಬಿಟ್ಬರ, ಅಳಿಗೆ ಹೋಗಿ ಕೊಟ್ಬಿಟ್ಬರ, ಚಪ್ಪಲಿ ಬಿಡು. ಹಾಂ ನೋಡಿ, ಅಳಿಗೆ ಬರೋಕ್ಕೆ ಟೈಮ್ ಇಲ್ಲ ಆಂಟಿ. ಒಂದು ಅಪ್ಪಾಜಿ ಅದೇ ಹೇಳಿದ್ನಲ್ಲ, ರಾಮನಾಥ್ಪುರಕ್ಕೆ ಹೋಗಿ ಮುಡಿ ಮಾಡಿಸ್ಕೊಂಡ್ಬಂದಿತ್ತು. ನಾವು ರಾಮನಾಥ್ಪುರಕ್ಕೆ ಬಂದು ಅಲ್ಲಿಂದ ಬೈಕಲ್ಲಿ ಬಂದು ಈಗ ಸಾಲಿಗ್ರಾಮ ಇವಳು ಕಬ್ಬುನ ಜ್ಯೂಸ್ ಕುಡಿಬೇಕು ಅಂದು, ಅದಕ್ಕೆ ಕಬ್ಬುನ ಜ್ಯೂಸ್ ಕೊಡಿಸ್ತಾ ಇದ್ದೀವಿ. ಅಪ್ಪಾಜಿ ಟೀ ಕುಡಿಬೇಕು ಅಂತೇಳಿ ಟೀಗೆ ಹೋಯ್ತು. ನಾನು ಮಸಾಲೆ ಪುರಿ ತಿಂತೀನಿ ಗೈಸ್, ನೆನ್ನೆ ತಿಂದೆ, ಇವತ್ತು ತಿಂತಾಯಿದ್ದೀನಿ. ಒಬ್ಬರು ಏನು ಗೊತ್ತಾ, ಒಬ್ಬರು ಅವ್ರ ಮನೆ ಹತ್ರ ಹೋಗಿದ್ದು ಆಯಿತಾ, ನೋಡಿದ್ರು ನೋಡಿದವ್ರ ಥರ ಮಾತಾಡಿಸ್ದಂಗೆ ಮಗುನ ಮಾತಾಡಿಸ್ದಂಗೆ ಹಂಗೆ ಹೋದ್ರು. ಬೇಜಾರೋಗೋಯ್ತು, ಒಂಥರ ಒಳ್ಳೆನೇ ಬತ್ತು. ಚೆನ್ನಾಗಿದ್ದವರು ಈ ಥರ ಆಗ್ಬಿಟ್ರಲ್ಲ ಸಂತು ಹೋದ್ಮೇಲೆ ಅಂತ. ಆ್ಯಂಡ್ ಇನ್ನೊಬ್ಬರು ಹಾಗೆ ಎಲ್ಲರ ಮನೆಗೂ ಕೊಟ್ಕೊಂಡು ಬರ್ತಾಯಿದ್ದು ಒಬ್ಬರು ಆಂಟಿ. ಅವರು ಮುಂಚೆ ನನ್ನ ಗಂಡ ಇದ್ದಾಗ ಅವರು ಅವ್ರ ಮಕ್ಕಳು ಎಲ್ಲ ಮಾತಾಡ್ಸೋರು, ನಮ್ಮ ಮನೆಗೆ ಬರೋರು ಅವನ್ನೆಲ್ಲ ಮಾಡೋರು. ನನ್ನ ಗಂಡ ಇದ್ದಾಗ ನನ್ನ ಗಂಡನ ಹಿಂದೆನೇ ಓಡಾಡ್ತಿದ್ರು ಕೆಲವೊಬ್ಬರು. ಈಗ ನನ್ನ ಗಂಡ ಡೆತ್ ಆದಮೇಲೆ ಒಬ್ಬರು ಆಂಟಿ ಜಗ್ತಿ ಮೇಲೆ ಕೂತಿದ್ರು. ಓಕೆ ಮಾತಾಡಿಸ್ಲಿಲ್ಲ ಅಂದ್ರೇನು, ಈಗ ಹೋಗಿ ಕೊಟ್ಬಿಟ್ಟು ಬರೋಗು ಅಂತ ಹೇಳೋಣ ಕೃತಂಗೆ. ನಾನು ರೋಡಲ್ಲಿ ನಿಂತ್ಕೊಂಡು ಅಂತ ಅಂದ್ಕೊಂಡೆ. ಮಗು ಬರ್ತಿರೋದನ್ನ ನೋಡಿಬಿಟ್ಟು ಈಚೆ ಕಡೆ ಜಗ್ತಿ ಮೇಲೆ ಕೂತಿದ್ದವರು ಒಳಗಡೆ ಎದ್ದೋದ್ರು. ಒಂಥರ ಬೇಜಾರಾಯಿತು. ಮನುಷ್ಯರುಗಳ ಯೋಗ್ಯತೆನ ನಾನು ನೋಡ್ಕೊಬಿಟ್ಟೆ. ಬಟ್ ಇವತ್ತು ಇನ್ನೂ ತುಂಬ ಚೆನ್ನಾಗಿ ಅರ್ಥ ಆಯಿತು ಗೈಸ್. ಮಾತಾಡಿಸ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಮಗು ಎಳ್ಳು ಬೆಲ್ಲ ಕೊಡೋದು ಇಸ್ಕೊಂಡು ತಿನ್ಬೋದಿತ್ತಲ್ವಾ. ಅವ್ರ ಯೋಗ್ಯತೆಗಳನ್ನ ಅವರವರೇ ತೋರಿಸ್ಬಿಡ್ತಾರೆ. ಮಗು ಮುಖ ನೋಡಿ ಒಳಗಡೆ ಎದ್ದೊಯ್ತಾಳೆ ಅಂದರೆ ಯಪ್ಪ ಎಂಥ ಚೀಪು ಮೆಂಟ್ಯಾಲಿಟಿ ಇರಬೇಕು ಅಂತ. ಇರಲಿ, ಕಾಲ ಹೀಗೆ ಇರಲ್ಲ ಗೈಸ್. ಕೆಲವೊಬ್ಬರು ಯೋಗ್ಯತೆಗಳನ್ನ ನೋಡ್ಕೊಂಡಾಯಿತು. ನೋಡಿ ಆಚೆ ಕಡೆ ಕೂತಿದ್ಲು, ಅವ್ರ ಮನೆ ನೇರದಲ್ಲೇ ಅವ್ರ ಮನೆ ಹತ್ರನೇ ಬಂದೋ ನಾವು ನೋಡಿಬಿಟ್ಟು ಎದ್ದೋದ್ಲು. ಇರಲಿ ಬಿಡಿ, ಅದಕ್ಕೆ ಉಳ್ಕೋತು ಅಂದ್ಕೊಂಡೆ. ನನ್ನ ಮಗಳು ಕೈಲಿ ಎಳ್ಳು ಬೆಲ್ಲ ಇಸ್ಕೊಂಡು ತಿನ್ನೋ ಅದೃಷ್ಟ ಇಲ್ಲ ಅನಿಸುತ್ತೆ ಅವರಿಗೆ. ಮಗು ಮುಂಚೆ ಎಲ್ಲ ಮಾತಾಡಿಸ್ತಿದ್ರು ನನ್ನ ಗಂಡ ಇದ್ದಾಗ. ನನ್ನ ಗಂಡ ಹೋದ್ಮೇಲೆ ಈ ಥರ ಮಾಡ್ತಾರೆ. ಯಪ್ಪ ದೇವರೇ, ಸೀರಿಯಸ್ಲಿ ಗೈಸ್, ಇದೆಲ್ಲ ಅನುಭವಗಳಾಗಬೇಕು. ನಾವು ನೋಡ್ಕೋಬೇಕು ಹೆಂಗೆ ಇರಬೇಕು ಅಂತ ಹೇಳಿ. ನಾನು ಯಾರ್ಯಾರ ಜೊತೆ ಹೆಂಗೆ ಇರಬೇಕು ಹಾಗೆ ಇದ್ದೀನಿ. ಆ್ಯಂಡ್ ಇನ್ಮೇಲಿಂದ ಇನ್ನೂ ಚೆನ್ನಾಗೇ ಇರ್ತೀನಿ. ಅವ್ರವ್ರ ಯೋಗ್ಯತೆಗೆ ತಕ್ಕನಾಗೆ ಅವ್ರವ್ರ ಜೊತೆ ನಡ್ಕೋತೀನಿ ನಾನು. ಆ್ಯಂಡ್ ಬಿಟಾಕಿ ಅಂತ ಪರ್ಸನ್ಸ್ನ. ಬಟ್ ತುಂಬ ಜನ ಪ್ರೀತಿಯಿಂದ ಕೃತಕ್ಕೆ ವಿಶ್ ಮಾಡಿದ್ರು, ಎಳ್ಳು ಬೆಲ್ಲ ಇಸ್ಕೊಂಡ್ರು, ಹಾಗೆ ತಪ್ಕೊಂಡು ಮುತ್ಕೊಟ್ರು. ಅಯ್ಯೋ ಸಂತೋಷನ ಮಗಳು ನೋಡು, ಸಂತೋಷನ ಥರನೇ ಇದ್ದಾಳೆ, ಎಷ್ಟು ಚೆನ್ನಾಗಿದ್ದಾಳೆ, ಮುದ್ದಾಗಿದ್ದಾಳೆ ಅಂತ ಎಲ್ಲ ಇದು ಮಾಡಿದ್ರು, ಖುಷಿಪಟ್ಟರು. ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಳ್ಳು ಬೆಲ್ಲ ಕೊಡೋಕ್ಕೆ ಅಲ್ಲಿಂದ ಬಂದಿದ್ದಾಳಲ್ಲ ಅವ್ರ ಅಜ್ಜಿ ಊರಿಂದ ಅವ್ರ ಅಪ್ಪನ ಮನೆಗೆ ಅಂತ ಹೇಳಿ. ಸೊ ಫೈನಲಿ ನನ್ನ ಆಸೆ ಈಡೇರ್ತು. ನಾವು ಇಲ್ಲಿಂದ ಇವಾಗ ಮುಂಡೂರಿಗೆ ಹೋಗ್ತೀವಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಹ್ಯಾಪಿ ಮಕರ ಸಂಕ್ರಾಂತಿ. ಚಿನ್ನು ಬಾಯ್ ಮಾಡು, ಚಿನ್ನು ಎಲ್ರಿಗೂ ಬಾಯ್. ಸೊ ಗೈಸ್ ಎಲ್ರಿಗೂ ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.